ವೀಕ್ಷಕರೇ, ಪ್ರತಿ ಸಲಿನೂ ಶನಿವಾರದ ದಿವಸ ಏನಾದರೂ ಒಂದು ಶನಿ ಪ್ರಭಾವವನ್ನು ಹೇಳ್ತಾ ಇರ್ತೀವಿ. ಓಂ ಭದ್ರಕಾಳಿಯೇ ನಮಃ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಪ್ರತ್ಯಂಗರಾದೇವಿಗೆ ವಿಶೇಷವಾಗಿ ಭದ್ರಕಾಳಿ ಸ್ವರೂಪದಲ್ಲಿ ಇರೋದ್ರಿಂದ ಇಂತಹ ಒಂದು ಸೌಮ್ಯ ಕಾಳಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದುರ್ಗಾ ಅಂದ್ರೇನು? ದುಷ್ಟರನ್ನ ಸಂಹರಿಸು. ಸಿಂಹದ ಮೇಲೆ ಬಂದಾಗ ದುರ್ಗಾ ಆಗ್ತಾಳೆ, ಹುಲಿಯ ಮೇಲೆ ಬಂದಾಗ ಚಾಮುಂಡೇಶ್ವರಿ ಆಗ್ತಾಳೆ. ಇಷ್ಟೇ ವಿಶೇಷ. ಅದಕ್ಕೋಸ್ಕರ ಪೂರ್ವ ಉತ್ತರ ಭಾಗದಲ್ಲಿರ್ತಕ್ಕಂಥ ಪೂರ್ವಾಭಿಮುಖವಾಗಿ ಚಾಮುಂಡೇಶ್ವರಿ, ಉತ್ತರಾಭಿಮುಖವಾಗಿ ದುರ್ಗಾ, ಇವರಿಬ್ಬರು ನಾ ಭೂತೋ ನ ಭವಿಷ್ಯತಿ ಅಂತ ಹೇಳಿದಾಗೆ ಎಡ ಮತ್ತು ಬಲಭಾಗದಲ್ಲಿ ದುರ್ಗಾ, ಎಡಭಾಗದಲ್ಲಿ ಚಾಮುಂಡೇಶ್ವರಿ. ಸೂರ್ಯನಾಡಿ ಚಂದ್ರನಾಡಿ ಜೊತೆಗೆ ವಸಿಷ್ಠ ಮಹರ್ಷಿಗಳು ಪ್ರಯೋಗ ಮಾಡಿರ್ತಕ್ಕಂಥ ಈ ನವದುರ್ಗ ಮಹಾಯಾಗ 11 ಋಷಿಗಳ ಮುಖಾಂತರವಾಗಿ ಇವತ್ತು ಭೂಮಿಯಲ್ಲಿ ಆ ತಾಳೆಗರ ಮುಖಾಂತರವಾಗಿ ಇದ್ದಿದ್ದ ತಕ್ಷಣ ವಿಚಾರನ್ನ ನಾನೇ ಸ್ವತಃ ಹೋಗಿ ಎಲ್ಲ ಋಷಿ ಮುನಿಗಳನ್ನ ಕೇಳಿಕೊಂಡು ಆ ರಹಸ್ಯವಾಗಿ ಬಂದಿರತಕ್ಕಂಥ ವಸಿಷ್ಠ ಮಹರ್ಷಿಗಳ ಈ ದುಷ್ಟ ಸಂಹಾರ ಪ್ರಾರಂಭಿಸಿದ್ವಿ. ಏನು, ಯಾರ್ಯಾರು ಲಂಚ ತಗೊಂತಾರೋ ಪರಿಪೂರ್ಣವಾಗಿ ಸರ್ವನಾಶನವಾಗಬೇಕು. ಇಡೀ ಜಗತ್ತಲ್ಲಿ ಯಾರ್ಯಾರಿಗೆ ಏನೇನು ಅನ್ಯಾಯಗಳು ಮಾಡ್ತಾರೋ ಅವರೆಲ್ಲ ಸರ್ವನಾಶನವಾಗಬೇಕು. ಜಗತ್ತಲ್ಲಿ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳನ್ನ ಅಗೌರವದಿಂದ ಸೂಚಿಸ್ತಾರೋ, ಯಾವ ಕಾಲಕ್ಕೂ ಕಾಮಿಕಗಳಾಗಿ ನಾಯಿಗಳಾಗಿ ಯಾವ ಕಾಲಕ್ಕೂ ಹೆಣ್ಣಿಂದೆ ಹೋಗ್ತಾರೋ ಇವರೆಲ್ಲ ನಶಿಸಿ ಹೋಗಬೇಕು. ಇದೇ ನಿಜವಾದ ಸತ್ಯ, ಇದೇ ನಶಸ್ವಾಗಿರ್ತಕ್ಕಂಥ ಜೀವನ. ಅದಕ್ಕೋಸ್ಕರ ದುಷ್ಟರು ಎಷ್ಟು ಜನ ದೌರ್ಜನ್ಯ ಮಾಡಿ, ಎಷ್ಟು ಜನ ಮನೆ ಹಾಳು ಮಾಡಿ, ಎಷ್ಟು ಜನ ದುಡ್ಡು ತಿಂದಿದ್ದಾರೆ, ಎಷ್ಟು ಜನ ಆಸ್ತಿ ತಿಂದಿದ್ದಾರೆ, ಇಂಥವರೆಲ್ಲ ನಿಜವಾಗ್ಲೂ ಪರಿಕಲ್ಪನೆನೇ ಮಾಡ್ಕೊಳ್ದೇ ಇದ್ದ ಹಾಗೆ ಧ್ವಂಸವನ್ನ ಮಾಡ್ತಕ್ಕಂಥವಳು ನಾವು ಮಾಡಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ದುರ್ಗಾನೇ ಮಾಡಲಿ ಅಂತ ಹೇಳಿ ವಸಿಷ್ಠರು ಕರೆದು, ಚಾಮುಂಡೇಶ್ವರಿ ಮೊದಲನೇ ದೇವಿ, ಅದಾದ ಮೇಲೆ ಕ್ಷಣಾಂಬಿಕವಾಗಿರ್ತಕ್ಕಂಥವಳು ಕ್ಷಣಕ್ಕೆ ನಿಂತಿರ್ತಾಳೆ, ಕೇಳಿದ್ದನ್ನ ಕ್ಷಣಕ್ಕೆ ಕೊಡ್ತಾಳೆ. ಶ್ರೀರಂಗಪಟ್ಟಣ ಹತ್ರ ಇದ್ದಾಳೆ. ಅದೇ ವೈಶಿಷ್ಟ್ಯತೆ ಇರ್ತಕ್ಕಂಥ ಈ 9 ನವದುರ್ಗಿಯರು. ತದನಂತರ ಇರತಕ್ಕಂಥವರು ಕೊಲ್ಲಾಪುರ ಮಹಾಲಕ್ಷ್ಮಿ, ಕೊಲ್ಲೂರು ಮೂಕಾಂಬಿಕೆ. ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಮೂಕಾಂಬಿಕೆ ಇಬ್ಬರೂ ಏಕಾಚಿತದಲ್ಲಿ ಲಕ್ಷ್ಮೀ ಸ್ವರೂಪವೇ ಹೌದು. ಅದಕ್ಕೋಸ್ಕರ 3ನೇ ಸ್ಥಾನವನ್ನು ಕೊಟ್ಟು ಗಂಭೀರತೆ ಸ್ವರೂಪ ಅಂತೀವಿ. ಆ ಗಾಂಭೀರ್ಯತೆ ಅವಳಲ್ಲಿರುತ್ತೆ. ಎಂಥ ಒಂದು ರುದ್ರತೆನೂ ಅವಳಲ್ಲಿರುತ್ತೆ. ಗಂಭೀರ ಅಂದರೆ ಸ್ಟ್ರಿಕ್ಟ್ ಆಫೀಸರ್ ಇದ್ದ ಹಾಗೆ. ಅವರಿಬ್ಬರ ಒಂದು ಸಾನ್ನಿಧ್ಯ 3ನೇ ಸ್ಥಾನ. 4ನೇದು ಭದ್ರಕಾಳಿ. ವಿಶೇಷವಾಗಿ ಇರತಕ್ಕಂಥ ಭದ್ರಕಾಳಿ ಇನ್ನೇನು ಒಂದು ಕ್ಷಣ ಹಾಗೆ ನಾಲ್ಗೆನೆ ಚಾಚಿದ್ರೆ ಸಾಕು, ಎಷ್ಟೋ ಜನ ರಕ್ತವನ್ನು ಹೀರಿಬಿಡ್ತಾಳೆ. ಅಂಥ ಒಂದು ದುಷ್ಟಶಕ್ತಿಗಳನ್ನ ಅಟ್ಟಾಸಿನ ಮೆರಿತಕ್ಕಂಥ ಆ ಶಕ್ತಿಗಳನ್ನ ಎಲ್ಲವೂ ತುಳಿದು ಹಾಕಕ್ಕೆ ಭದ್ರಕಾಳಿ ಬರಲೇಬೇಕು. ಕೌಮಾರಿ ಅಖಿಲಾಂಡೇಶ್ವರಿ ಇವರಿಬ್ಬರು ಏಕಾಚಿತದಲ್ಲಿ ತಿರುನಲ್ವೇಲಿ ಹತ್ರ ಇರತಕ್ಕಂಥವ್ರು, ತಿರುಚನಾಪಳ್ಳಿಯಲ್ಲಿರ್ತಕ್ಕಂಥವಳು ಅಖಿಲಾಂಡೇಶ್ವರಿ ರುದ್ರ ಸಂಭೂತನಾಗಿರ್ತಕ್ಕಂಥ ಪರಮೇಶ್ವರನಿಗೆ ಅವಳು ವಿಶೇಷವಾಗಿ ಜಲಕಂಠೇಶ್ವರನ ಹೆಂಡತಿಯಾಗಿ ಕೂತಿದ್ದಾಳೆ. ಶ್ರೀಚಕ್ರಧಾರಣಿ ಅಂದ್ರೆ ನವ ಆವರಣಗಳಿಗೆ ಅಧಿದೇವತೆಯಾಗಿರ್ತಕ್ಕಂಥ ಅಖಿಲಾಂಡೇಶ್ವರಿಯು ಆ ಕೌಮಾರಿ ಜೊತೆ ಕೂತ್ಕೊಂತಾಳೆ. ಕೌಮಾರಿ ಅಂದ್ರೆ ಗ್ರಾಮ ದೇವತೆ. ಎಲ್ಲಾದರೂ ಹುತ್ತದಲ್ಲೋ, ಎಲ್ಲಾದರೂ ವಿಶೇಷವಾಗಿ ವಟದಲ್ಲೋ, ಅಂದ್ರೆ ವಟವೃಕ್ಷ ಅಂತ ಕರಿತೀವಿ, ಅದರ ಕೆಳಭಾಗದಲ್ಲಿರೋ ಹುತ್ತದಲ್ಲೋ ಅಥವಾ ಮಂಟಪದಲ್ಲಿರತಕ್ಕಂಥ ಪ್ರದೇಶದಲ್ಲಿ ಅಂದ್ರೆ ಗ್ರಾಮದಲ್ಲಿ ಯಾವುದಾದ್ರು ಗದ್ದೆ ಇದ್ರೆ ಅಲ್ಲಿ ಇರತಕ್ಕಂಥ ಹುತ್ತದಲ್ಲಿ ಹಾವಾಗಿ ನೆಲೆಸ್ತಾಳೆ ಕೌಮಾರಿ. ಅದನ್ನೇ ಕರ್ಮಾರಿಯಮ್ಮ ಅಂತ ಕರೀತಾರೆ. ಇಂಥ ಒಂದು ಕೌಮಾರಿ ಅಖಿಲಾಂಡೇಶ್ವರಿ ಇಬ್ಬರ ಶಕ್ತಿ, ಏಕಾಚಿತ್ತ ಮನಸ್ಸು. ಬಪ್ಪನಾಡು ದುರ್ಗಾ ಪರಮೇಶ್ವರಿ ನಿಮಗೆ ಗೊತ್ತೇ ಗೊತ್ತು. ಮಂಗಳೂರು ಉಡುಪಿ ಮಧ್ಯಭಾಗದಲ್ಲಿ ಇರತಕ್ಕಂಥ ಮುಸಲ್ಮಾನರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ. ಅವಳ ಜೊತೆಗೆ ನಾವುಗಳು ಪಟ್ಟೀಶ್ವರಂ ದುರ್ಗಾ ಅಂತೀವಿ. ಪಟ್ಟನ್ನು ಹಿಡಿದು ಪಟ್ಟವನ್ನ ಕೊಡ್ತಕ್ಕಂಥವಳು, ಇಡೀ ಜಗತ್ತಿನ ಆಳ್ತಕ್ಕಂಥವಳು. ಎಷ್ಟೋ ರೀತಿಯಾಗ ಎಲ್ಲಾ ದೇವಿಗಳ ಅಂಶವಾಗಿ ಶಕ್ತಿ ಏಕಾಚಿತ್ತವಾಗಿ ಇವತ್ತಿಗೂ ಆ ಚಂದ್ರಾರ್ಕವಾಗಿ ಉರಿತಾ ಇರತಕ್ಕಂಥ ಆ ದೀಪಂ ಜ್ಯೋತಿ ಪರಬ್ರಹ್ಮಣಿ ಸ್ವರೂಪ. ಅದಕ್ಕೆ ಬ್ರಾಹ್ಮಿ ಸ್ವರೂಪದಲ್ಲಿ 8 ಕೈ ಇರತಕ್ಕಂಥ ದುರ್ಗಾ, ನಾ ಭೂತೋ ನ ಭವಿಷ್ಯತಿ ಪಟ್ಟೀಶ್ವರಂ ದುರ್ಗಾ. ಪಟ್ಟೀಶ್ವರಂ ಒಂದು ಊರು ಕುಂಭಕೋಣಂ ಹತ್ರ. ಇಷ್ಟೊಂದು ವೈಶಿಷ್ಟ್ಯತೆಯಲ್ಲಿ ಕನ್ಯಾ ಸ್ವರೂಪದಲ್ಲಿ ಕನ್ಯಾಕುಮಾರಿಯಾಗಿ ಕೂತಿರ್ತಕ್ಕಂಥವಳು. ಅದಕ್ಕೆ ಅವಳನ್ನ ಕನಿಕಾ ಪರಮೇಶ್ವರಿ ಅಂತ ಕರೀತಾಳೆ. ಪರಮೇಶ್ವರನ ಹೆಂಡತಿಯಾಗಿರೋಳು ಪರಮೇಶ್ವರಿ, ಕನ್ನಿಕಾ ಆಗಿ ಕೂತಿರೋದು ಕನ್ಯಾಕುಮಾರಿ. ಇಂಥ ಒಂದು ಕುಮಾರಿ ಸ್ವರೂಪದಲ್ಲಿ ಅವಳು ಕೂತಿದ್ದಾಗ ಇವಳಿಗೆ ಕುದುರೆ ಮನೆಗಳೇ ಸೇವಕರಾಗಿ ಬಂದಿರ್ತಾರೆ. ಕರ್ಪಗನ ಸ್ವಾಮಿ ಅಂತ ಅಂದ್ರೆ ಕಾಳಭೈರವ, ವೀರಭದ್ರ ಸ್ವಾಮಿ ಇವರೆಲ್ಲ ಕಾವಲ್ಗಾರರು. ಯಾಕೆಂದ್ರೆ ಅಮ್ಮನವರು ಕನ್ಯೆಯಾಗಿರ್ತಾಳೆ. ಪಾರ್ವತಿಯಾಗಿರ್ತಕ್ಕಂಥ ಇವಳು ಮದುವೆಗೆ ಮೊದಲು ಕನ್ಯೆ ಆಗಿರೋದ್ರಿಂದ ಪರಮೇಶ್ವರನ ಒಪ್ಸೋವರೆಗೂ ಇವರಿಬ್ಬರೇ ಸೇವಕರು, ಇವರಿಬ್ಬರೇ ಆ ದಾಸಕನಿಗೆ ಕರ್ಕೊಂಡು ಹೋಗಿ ಮದುವೆಯನ್ನ ಮಾಡಿಸ್ತಕ್ಕಂಥವ್ರು. ಕಾಳಭೈರವ, ವೀರಭದ್ರ ಇಂಥ ಒಂದು ಸ್ವರೂಪ. ಪಾರ್ವತಿಯನ್ನ ಸತ್ಯದೇವಿ ಅಂತ ಕರೆದ್ರು, ಸತ್ಯವತಿ ಅಂತ ಕರೆದ್ರು. ಏಕಾಚಿತದಲ್ಲಿ ಪರ್ವತರಾಜನ ಪುತ್ರಿಯಾಗಿರ್ತಕ್ಕಂಥವಳು ಪಾರ್ವತಿ ಸ್ವರೂಪ, ಸಾಕ್ಷಾತ್ ಉಮಾಮಹೇಶ್ವರನ ಪರಿಪೂರ್ಣ ಅನುಗ್ರಹ. ಅಂತ ಒಂದು ದೇವಿಯ ಸ್ವರೂಪದಲ್ಲಿ ಎಲ್ಲಾ ದೇವಿಗಳನ್ನ ಸ್ಮರಣೆ ಮಾಡಿಕೊಂಡು ಕೊನೆಯದಾಗಿರ್ತಕ್ಕಂಥವಳು ಇನ್ಯಾರೂ ಅಲ್ಲ, ಆ ಚೌಡೇಶ್ವರಿ. ಇದುವರ ತನಕ ನಾ ಭೂತೋ ನ ಭವಿಷ್ಯತಿ, ಶನಿಯ ಮೇಲೆ ಆಣೆ ಇಟ್ಟಿರ್ಕೊಂಡು ಈ ಭೂಮಿಯಲ್ಲಿ ಯಾರು ಹುಟ್ಟಿಲ್ಲ. ನಾನು ಸ್ವತಃ ಹೇಳ್ತೀನಿ, ಖಂಡಿತ ನಿಮ್ಮ ದೋಷಗಳು ಹೋಗಕ್ಕೆ ಸಾರ್ಥಕತಾ ಆ ಜನ್ಮ. ಅದಕ್ಕೆ ಎಷ್ಟೋ ಜನಕ್ಕೆ ಜನ್ಮ ಶನಿ ಇರುತ್ತೆ, ಎಷ್ಟೋ ವರ್ಷದಿಂದ ಶನಿ ಇರುತ್ತೆ. 30 ವರ್ಷದ ಶನಿ, 5 ವರ್ಷದ ಶನಿ, 2 ವರ್ಷದ ಶನಿ. ಅಯ್ಯೋ ಶನಿಕಾಟ ಯಾವಾಗ ತಪ್ಪ ಅನ್ನೋ ಭಯಕ್ಕೆ ಇದನ್ನೆಲ್ಲ ದೂರ ಹೋಗಬೇಕು. ಎಷ್ಟೋ ಜನಕ್ಕೆ ಮನೆ ಕಟ್ಟಕ್ಕೆ ಹೋಗ್ತೇ ಇಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ. ನಿರ್ವಾಣ ಮಾಡತಕ್ಕಂಥ ಅವಕಾಶವನ್ನ ಯಾವ ಕಾಲಕ್ಕೂ ಜೀವನದಲ್ಲಿ ಕರ್ಮ 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 ಅಂದ್ರೆ ಒಂದು ಹೊತ್ತು ಊಟಕ್ಕೆ ಕೂಡ ಗತಿ ಇಲ್ಲದೆ ಇರತಕ್ಕಂಥವ್ರು ಇದ್ದಾರೆ.
ಇದೆಲ್ಲ ಕಳೆಯೋನು ಪರಮೇಶ್ವರನ ಒಬ್ಬನೇ. ಅದಕ್ಕೋಸ್ಕರ ಈ ಪಾರ್ವತಿ ಪರಮೇಶ್ವರ ದುರ್ಗಾಂಶದಲ್ಲಿ, ದುರ್ಗಾ ಅಂದರೆ ನಿಮ್ಮ ದೋಷಗಳನ್ನ ಓಡಿಸಿ, ನಾನು ಕೊಡ್ತಕ್ಕಂಥ ಆ ಹೋಮ್ವರ್ಕ್ನ ನೀವು ಮಾಡ್ಕೋಬೇಕು. ಏನಂತ ಹೋಮ್ವರ್ಕು? ಜೀವನದಲ್ಲಿ ನೀವು ಮಾಡಬೇಕಾದ ಏನೇನು ಮೊದಲನೇ ಕರ್ತವ್ಯ ಮಾಡ್ಕೊಳ್ಳಿ. ಅದಾದ ಮೇಲೆ ನವದುರ್ಗ ದರ್ಶನ ಮಾಡಿ, ಅದಾದ ಮೇಲೆ ಗುರುಗಳ ಪಾದಕೆಯನ್ನು ತಗೊಂಡು ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕರಿಸಿ ಬರಬೇಕು. ಅದಾದ ಮೇಲೆ ಶನೇಶ್ವರನ ಕರ್ಮವನ್ನು ನೀವು ಕಳ್ಕೊಂತೀರ. ಇದು ಸತ್ಯ.